ಮಲೇಷ್ಯಾದಲ್ಲಿ ಭೀಕರ ಅಗ್ನಿ ದುರಂತವೊಂದು ಸಂಭವಿಸಿರೋದರ ಡೀಟೇಲ್ಸ್ ಲಭ್ಯ ಆಗ್ತಿದೆ. ಮಲೇಷ್ಯಾದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗ್ಯಾಸ್ ಪೈಪ್ಲೈನ್ ಲೀಕ್ ಆಗಿ ಅಗ್ನಿ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮುಗಿಲೆತ್ತರಕ್ಕೆ ಹೊತ್ತಿ ಉರಿತಾ ಇರುವಂತಹ ಬೆಂಕಿಯ ದೃಶ್ಯ ಭಯಾನಕತೆಯನ್ನ ಸೃಷ್ಟಿ ಮಾಡಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ಯಾವುದೋ ಒಂದು ಬಾಂಬ್ ಎಕ್ಸ್ಪ್ಲೋಷನ್ ಆದ ರೀತಿಯಲ್ಲಿ ನಮಗೆ ದೃಶ್ಯ ಭಾಸವಾಗ್ತಾ ಇದೆ ಮತ್ತು ಅಗ್ನಿ ಜ್ವಾಲೆ ಸ್ಫೋಟ ಆದರೆ ಆಗುತ್ತಲ್ಲ ಆ ರೀತಿಯೆಲ್ಲ ಕಾಣಿಸ್ತಾ ಇದೆ. ಭಯಾನಕ ದೃಶ್ಯ ಮಲೇಷ್ಯಾದಲ್ಲಿ ಸರಿಯಾಗಿರೋದು. ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಬಟ್ ಮ್ಯಾಸಿವ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗ್ತಾ ಇದೆ. ಮುಗಿಲೆತ್ತರಕ್ಕೆ ಅಲ್ಲಿ ದಟ್ಟ ಪಲ್ಯೂಟೆಡ್ ಗಾಳಿಗಳೆಲ್ಲ ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಇನ್ನು ಇದಂತೂ ಇನ್ನೂ ಹತ್ತಿರದಿಂದ ಹಿಡಿದಿರುವಂತಹ ವಿಜುವಲ್ಸು. ಕಾರಲ್ಲಿ ಹೋಗಬೇಕಾದ್ರೆ ಯಾರೊಬ್ಬರು ಸೆರೆ ಹಿಡಿದಿರುವಂತಹ ದೃಶ್ಯ ಅಗ್ನಿ ಅನಾಹುತದ ಸ್ಪಷ್ಟತೆಯನ್ನು ಇನ್ನೂ ತೋರಿಸ್ತಾ ಇದೆ. ಇನ್ನು ಯಾವ ಮಟ್ಟಿಗೆ ಭಯಾನಕತೆಯಿಂದ ಕೂಡಿದೆ ಅಂತ ಹೇಳಿ. ಮೇಲ್ನೋಟಕ್ಕೆ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಗ್ಯಾಸ್ ಪೈಪ್ಲೈನ್ ಲೀಕ್ ಆಗಿದ್ದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಪ್ರಮಾಣದಲ್ಲಿ ಬೆಂಕಿಯ ತೀವ್ರತೆ ಅಥವಾ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿರೋದ್ರಿಂದ ಎಷ್ಟು ಗಂಟೆಗಳು ಬೇಕಾಗುತ್ತೆ ತಹಬದಿಗೆ ಪರಿಸ್ಥಿತಿಯನ್ನು ತರೋದಕ್ಕೆ ಅನ್ನೋ ಅಂದಾಜು ಏನಾದರೂ ಇಲ್ಲಿ ತನಕ ಸಿಗ್ತಾ ಇದೆಯಾ? ಎಷ್ಟು ಲಾಸ್ ಆಗಿದೆ? ಸಾವು ನೋವು ಏನಾದರೂ ಸಂಭವಿಸಿದೆಯಾ? ಯಾರಾದರೂ ಟ್ರ್ಯಾಪ್ ಆಗಿದ್ದಾರಾ ಅಲ್ಲಿ? ಮಮತಾ, ಈಗಾಗಲೇ ಬೆಂಕಿಯನ್ನ ತಹಬದಿಗೆ ತರುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಬಹುತೇಕ ಒಂದು ಹಂತದವರೆಗೆ ಬೆಂಕಿ ಕಂಟ್ರೋಲ್ಗೂ ಕೂಡ ಬಂದಿರುವಂತದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾದಂತಹ ಪ್ರಯತ್ನವನ್ನ ಬೆಂಕಿ ಆರಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ. ಕೋಲಾಲಂಪುರಂನ ಹೊರಭಾಗದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗ್ಯಾಸ್ ಪೈಪ್ ಕನೆಕ್ಷನ್ಸ್ ಏನಿರುತ್ತೆ ಬಂಕಿಗೆ ಸಂಬಂಧಪಟ್ಟಿದ್ದು, ಆ ಒಂದು ಪೈಪ್ ನಲ್ಲಿ ಲೀಕೇಜ್ ಕಂಡು ಬಂದಂತಹ ಹಿನ್ನೆಲೆ ಏಕಾಏಕಿ ಸ್ಫೋಟ ಆಗಿರುವಂತದ್ದು. ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ಎತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಇದರಿಂದಾಗಿ ಮುಖ್ಯವಾಗಿ ಆ ಗ್ಯಾಸ್ ಸ್ಟೇಷನ್ ಏನಿತ್ತು ಅದರ ಸುತ್ತಮುತ್ತ ಒಂದಿಷ್ಟು ರೆಸಿಡೆನ್ಷಿಯಲ್ ಮನೆಗಳು ಕೂಡ ಇದ್ವು, ಜನವಾಸಿಸುವಂತ ಪ್ರದೇಶವೂ ಕೂಡ ಇತ್ತು. ಹೀಗಾಗಿ ಆ ಒಂದು ಪ್ರದೇಶದ ಮೇಲೂ ಕೂಡ ಪರಿಣಾಮ ಬೀರಿರುವಂತದ್ದು. ಈ ಒಂದು ಘಟನೆಯಲ್ಲಿ 25 ಜನರು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಒಂದ್ ರೀತಿ ಭೂಕಂಪ ಆದಾಗ ಮನೆ ಹೇಗೆ ನಡುಗುತ್ತೋ ಆ ರೀತಿಯಾಗಿ ಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ಮನೆಗಳು ನಡಗಿದ್ವು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. 25 ಜನ ಗಾಯಗೊಂಡಿದ್ದಾರೆ. ಸಾವುಗಳ ಬಗ್ಗೆ ಇನ್ನೂ ಕೂಡ ಪ್ರಸ್ತುತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬಂದಿಲ್ಲ. ಸದ್ಯಕ್ಕೆ ಮನೆಗಳ ಒಳಗಡೆ ಟ್ರ್ಯಾಪ್ ಆಗಿರುವಂತಹ ಜನರನ್ನ ರಕ್ಷಿಸಿ ಬೇರೆಡೆಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಬೆಂಕಿಯನ್ನು ನಂದಿಸುವಂತ ಕೆಲಸವೂ ಕೂಡ ಮುಂದುವರೆದಿದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.